ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಮೊದಲಿಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಇವತ್ತು ಚಿಕನ್ ರೆಸಿಪಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಏನು ಮಾಡ್ತೀನಿ, ಹೇಗೆ ಮಾಡೋದು ಅಂತೆಲ್ಲ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ 1.5 kg ಅಷ್ಟು ಚಿಕನನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಚಿಕನ್ನ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. 1.5 kg ಅಷ್ಟು ಚಿಕನ್ ಇದೆ, ತೊಳೆದು ಕ್ಲೀನ್ ಮಾಡಿ ತೊಗೊಂಡಿದ್ದೇನೆ. ಇದಕ್ಕೆ ಇವಾಗ ನಾವು ಮಸಾಲೆ ಹೇಗೆ ಮಾಡೋದು, ಏನೇನು ಹಾಕೋದು ಎಲ್ಲವೂ ನೋಡ್ಕೊಂಬರೋಣ ಬನ್ನಿ. ನಾನೀಗ ಒಂದು ಕಾಯಿಯನ್ನು ಒಡೆದು ಬಿಟ್ಟು 2 ಭಾಗವನ್ನು ತಗೊಳ್ತಾ ಇದ್ದೇನೆ. 2 ಭಾಗನ ತೆಗೆದು ಕಾಯಿ ಹಾಲು ಮಾಡ್ಕೊಳ್ಳುವ. ನಾವು ಫಸ್ಟಿಗೆ ಕಾಯಿ ಹಾಲು ರೆಡಿ ಮಾಡ್ಕೊಳ್ಳುವ. ಕಾಯಿ ಹಾಲು ಹಾಕಿ ಮಾಡುವ, ಸಖತ್ತು ಟೇಸ್ಟ್ ಆಗಿರುತ್ತೆ ಚಿಕನ್ಗೆ. ಅದಕ್ಕೆ ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ನಾನು. ಇದು ಮಸಾಲೆ ಹುರ್ಕೊಳ್ಳಿಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ ಚಕ್ಕೆ ಲವಂಗವನ್ನು ತಗೊಳ್ತಾ ಇದ್ದೇನೆ. ಚಕ್ಕೆ ಅಂದರೆ ಗರಂ ಮಸಾಲೆಗಳ ಐಟಮನ್ನು ತೊಗೊಂಡಿದ್ದೇನೆ. ಜಾಸ್ತಿ ತೊಗೊಂಡಿಲ್ಲ, ಸ್ವಲ್ಪ ತೊಗೊಂಡಿದ್ದೇನೆ. ಅದನ್ನು ಹಾಕಿ ಒಂದು ಸಲ ಹುರ್ಕೊಳ್ತೇನೆ ನೀಟಾಗಿ. ಹಾಗೆ ಎಲ್ಲ ಮಸಾಲೆಗಳನ್ನು ಹಾಕ್ಕೊಳ್ಳುವ. 2 ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದನ್ನು ಸ್ವಲ್ಪ ಫ್ರೈ ಆಗಲಿ. ನಂತರ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. 1/4 ಸ್ಪೂನಷ್ಟು ಮೆಂತ್ಯವನ್ನು ಹಾಕ್ಕೊಳ್ತಾ ಇದ್ದೇನೆ. ಮೆಂತ್ಯ ಕೈ ಬರುತ್ತೆ ಅಲ್ವಾ, ಹಾಗಾಗಿ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಒಂದು ಅರ್ಧ ಸ್ಪೂನು ಇಲ್ಲಿ ನಾನು ಕಾಳು ಮೆಣಸನ್ನು ತಗೊಳ್ತಾ ಇದ್ದೇನೆ. ಖಾರ ಜಾಸ್ತಿ ಬೇಕಂದವರು 1 ಸ್ಪೂನ್ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಅರ್ಧ ಸ್ಪೂನು ಸಾಕು, ಅಷ್ಟೇ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳುವ. ನಾನಿಲ್ಲಿ 1 ಹಿಡಿಯಷ್ಟು ಬ್ಯಾಡಗಿ ಮೆಣಸಿನ್ಕಾಯನ್ನು ತಗೊಳ್ತಾ ಇದ್ದೇನೆ. ಈಗ ಬ್ಯಾಡಗಿ ಮೆಣಸಿನ್ಕಾಯನ್ನು ಕೂಡ ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ಮಸಾಲೆಗಳನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳುವ. ಇವಾಗ ಇದು ಆಗ್ತಾ ಬಂತು, ಮಸಾಲೆ ಫ್ರೈ ಆಗ್ತಾ ಬಂತು. ಈಗ ನಾನು ಇದನ್ನು ಸ್ಟವ್ ಆಫ್ ಮಾಡ್ಕೊಂಡಿದ್ದೇನೆ, ತಣ್ಣಗಾಗಲಿಕ್ಕೆ ಬಿಡುವ. ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದು ಮಸಾಲೆ ತಣ್ಣಗಾಗಲಿ, ಅಷ್ಟರಲ್ಲಿ ನಾವು ಚಿಕನನ್ನು ಫ್ರೈ ಮಾಡ್ಕೊಳ್ಳುವ ಬನ್ನಿ. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ತಾ ಇದ್ದೇನೆ. ಕೊಬ್ಬರಿ ಎಣ್ಣೆಯಲ್ಲಿ ಚಿಕನ್ನು ಮಸಾಲ ಮಾಡೋದ್ರಿಂದ ತುಂಬ ಟೇಸ್ಟ್ ಬರ್ತದೆ. ಹಾಗಾಗಿ ಇವಾಗ ಇದು ಎಣ್ಣೆ ಬಿಸಿಯಾಗಿದೆ. ನಾನಿಲ್ಲಿ 2 ಈರುಳ್ಳಿಯಷ್ಟು ಕಟ್ ಮಾಡ್ಕೊಂಡಿದ್ದೇನೆ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಈರುಳ್ಳಿ ಹಾಕಿ ಹೊಂಬಣ್ಣ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳುವ. ನಾವು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ನಾನಿಲ್ಲಿ ಒಂದು 4-5 ಎಸಲು ಕರಿಬೇವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಹಾಕಿ ಫ್ರೈ ಮಾಡ್ಕೊಳ್ಳುವ. ಈರುಳ್ಳಿ ನೋಡಿ ಹೊಂಬಣ್ಣ ಕಲರ್ ಚೇಂಜ್ ಆಗ್ತಾ ಬಂತಲ್ವಾ, ಈರುಳ್ಳಿ ಕಲರು ಒಂದು ಬ್ರೌನಿಷ್ ಆಗುವಾಗ ನಾವು ಇದಕ್ಕೆ ತೊಳೆದಿಟ್ಕೊಂಡಿರೋಂಥ ಚಿಕನನ್ನು ಆ್ಯಡ್ ಮಾಡುವ. ಇವಾಗ ಇದು ಆಗ್ತಾ ಬಂತು. ಈಗ ನಾನು ಚಿಕನನ್ನು ಸೇರಿಸ್ತೇನೆ. ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಚಿಕನ್ನು. ಇವಾಗ ಎಲ್ಲವನ್ನು ಹಾಕಿ ಒಂದು ಸಲ ಮಿಕ್ಸ್ ಕೊಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ನಾವಿವಾಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬಾಯ್ಲ್ ಆಗಲಿಕ್ಕೆ ಬಿಡುವ. ಇದು ಬಾಯ್ಲ್ ಆಗಲಿ, ಅಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಂಡು ಬರೋಣ. ಇವಾಗ ಮಿಕ್ಸಿ ಜಾರಲ್ಲಿ ಹುರಿದಿರುವಂಥ ಮಸಾಲೆ ತಣ್ಣಗಾಗಿದೆ. ನಾನು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ತೇನೆ. ನೀರು ಎಷ್ಟು ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ರುಬ್ಕೊಳ್ತೇನೆ. ನೋಡಿ, ಈಗ ಮಸಾಲೆ ರೆಡಿ ಆಯಿತು. ಗ್ರೈಂಡಾಗಿ ರುಬ್ಕೊಂಡು ಬಂದಿದ್ದೇನೆ, ತುಂಬ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೇನೆ. ಇವಾಗ ಚಿಕನ್ ಏನಾಗಿದೆ, ಬಾಯ್ಲ್ ಆಗಿದೆಯಾ ನೋಡ್ಕೊಂಡು ಬರೋಣ. ನೋಡಿ, ಚಿಕನ್ ಬಾಯ್ಲ್ ಆಗ್ತಾ ಬಂತು. ಇದನ್ನೊಂದು ಸಲ ನಾವು ತಿರುಗಿಸ್ಬಿಟ್ಟು ಇದಕ್ಕೆ ಉಪ್ಪನ್ನು ಸೇರಿಸುವ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ಹಾಗೆ ಸ್ವಲ್ಪ ಅರಿಶಿಣದ ಹುಡಿಯನ್ನು ಹಾಕ್ಕೊಳ್ಳುವ. ಎಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ, ಸ್ವಲ್ಪ ಉಪ್ಪು ಹೋಳಿಗೆ ಎಲ್ಲ ಹಿಡ್ಕೊಳ್ಳೋ ಹಾಗೆ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ. ಈಗ ಎಲ್ಲ ಬಾಯ್ಲ್ ಆಗಿದೆ. ನಾನೀಗ ರುಬ್ಕೊಂಡಿರುವಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ತೀನಿ. ಈಗ ಮಿಕ್ಸಿ ಜಾರನ್ನು ತೊಳೆದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ, ಯಾಕಂದರೆ ಮತ್ತೆ ನಾವು ಕಾಯಿ ಹಾಲನ್ನು ಸೇರಿಸಲಿಕ್ಕೆ ಇದೆ ಅಲ್ವಾ. ಹಾಗಾಗಿ ಈಗ ಕಾಯಿ ಹಾಲನ್ನು ತೆಗಿತಾ ಇದ್ದೇನೆ. ನೋಡಿ, ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿ ಅದನ್ನು ಒಂದು ಸ್ಟ್ರೈನರಲ್ಲಿ ಈ ರೀತಿ ಮಾಡಿದರೆ ಕಾಯಿದು ಹಾಲು ಬರ್ತದೆ.
ಈಗ ಕಾಯಿ ಹಾಲನ್ನು ಸೇರಿಸ್ಕೊಳ್ತೀನಿ. ಈಗ ಕಾಯಿ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿ ಬರಲಿಕ್ಕೆ ಬಿಡಬೇಕು ನಾವಿವಾಗ. ಇದು ನಿಮಗೆ ಜಾಸ್ತಿ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಸಹ ಮಾಡ್ಕೋಬಹುದು. ನಾನಿಲ್ಲಿ ಮೀಡಿಯಮ್ ಹದದಲ್ಲಿ ಮಾಡಿದ್ದೇನೆ. ನೋಡಿ ನಮ್ದು ಇವಾಗ ಚಿಕನ್ ಸಾಂಬಾರು ರೆಡಿ ಆಯಿತು. ಬಾಯ್ಲ್ ರೈಸ್ ಜೊತೆ ಉಂಟಲ್ಲ, ಕೊಚ್ಚಕ್ಕಿ ಅನ್ನದ ಜೊತೆ ಈ ಸಾಂಬಾರು ತಿಂತಾ ಇದ್ದರೆ ತಿಂತಾನೆ ಇರಬೇಕು ಅನ್ನತ್ತೆ, ಅಷ್ಟು ಸಖತ್ತಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.